ಇದೊಂದು ಹೊಸ ರೀತಿಯ ಕತೆ. ಕತೆಯ ನಾಯಕ ಸಂಕೇತರಸ್, ನಾಯಕಿ ಸಾನಿಧ್ಯ. ಸಂಕೇತರಸ್ ದಕ್ಷ ಪೊಲೀಸ್ ಅಧಿಕಾರಿ, ಮೈಸೂರಿನ ಅರಸ್ ಮನೆತನದ ವಾರಸುದಾರ. ಕೂಡು ಕುಟುಂಬದಲ್ಲಿ ಬೆಳೆದವನು. ಮನೆಯವರೆಲ್ರಿಗೂ ಅವನನ್ನ ಕಂಡ್ರೆ ಪ್ರೀತಿ. ಅವನಿಗೂ ಮನೆಯವರು ಅಂದ್ರೆ ಅಷ್ಟೇ ಪ್ರೀತಿ. ಆದ್ರೆ ಅವನೊಬ್ಬ ಗರ್ವಿಷ್ಠ, ಕೋಪಿಷ್ಟ. ಅವರದೇ ದೊಡ್ಡ ಕಂಪನಿಗಳು ಇದ್ರೂ ಕೂಡ ಅವನು ಆಸೆ ಪಟ್ಟು ಆಯ್ದುಕೊಂಡಿದ್ದು ಪೊಲೀಸ್ ವೃತ್ತಿಯನ್ನ. ಅವನು ಎಷ್ಟೇ ಗರ್ವಿಷ್ಠ, ಕೋಪಿಷ್ಟ ಆದ್ರೂ ಕೆಲ್ಸ ಅಂತ ಬಂದ್ರೆ ಅವನೊಬ್ಬ ಶಿಸ್ತಿನ ಸಿಪಾಯಿ. ಪೊಲೀಸ್ ಕೆಲ್ಸಕ್ಕೂ ಸೈ, ಆಫೀಸ್ ಕೆಲ್ಸಕ್ಕೂ ಸೈ. ಆದ್ರೂ ಒಳ್ಳೆಯ ಮನಸ್ಸಿನ ವ್ಯಕ್ತಿ. ತಪ್ಪು ಮಾಡಿದವರಿಗೆ ಮಾತ್ರ ಅವನು ಸಿಂಹ ಸ್ವಪ್ನವಾಗಿ ಕಾಡ್ತಾನೆ. ಅರಸ್ ಹೆಸರು ಕೇಳಿದ್ರೆ ಸಾಕು, ಕಳ್ಳರು, ಕದೀಮರು, ಭ್ರಷ್ಟರು, ಕೊಲೆಗಾರರು, ರಾಜಕಾರಣಿಗಳು ಕೂಡ ಭಯ ಪಡ್ತಾರೆ. ಅವನ ಕುಟುಂಬದಲ್ಲಿ ಅವನು ಜಾಸ್ತಿ ಇಷ್ಟಪಡೋದು ಅಂದ್ರೆ ಅವನ ಅತ್ತೆ. ಅವನ ಅತ್ತೆ ಅಂದ್ರೆ ಅವನಿಗೆ ಪಂಚಪ್ರಾಣ. ಇದಿಷ್ಟು ಹೀರೋ ಇಂಟ್ರಡಕ್ಷನ್. ಇನ್ನು ಕಥೆಯ ನಾಯಕಿ ಸಾನಿಧ್ಯ. ಅವಳೊಬ್ಳು ಅನಾಥೆ. ಬೆಂಗಳೂರಿನ ಒಂದು ಸಣ್ಣ ಕಾಲೋನಿಯಲ್ಲಿ ಅವಳನ್ನ ಸಾಕಿದ ಅಜ್ಜಿಯ ಜೊತೆಗೆ ಅವಳ ವಾಸ. ಅವಳ ಕೆಲಸ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳ ಪರ್ಸ್ನ ಪಿಕ್ ಪ್ಯಾಕೆಟ್ ಮಾಡೋದು. ಸುಳ್ಳು ಹೇಳಿ ಎಲ್ಲರನ್ನ ಬಕ್ರಾ ಮಾಡೋದೇ ಅವಳ ಕೆಲಸ. ಕದ್ದ ದುಡ್ಡಿನಿಂದ ತನ್ನ ಚೀಟಾರಿ ಗ್ಯಾಂಗ್ ಜೊತೆ ಹೋಟೆಲ್, ಸಿನಿಮಾ, ಪಾರ್ಕ್ ಅಂತ ಬಟ್ಟೆ ಅಂಗಡಿಗೆ ಹೋಗಿ ತಿಂದು ಸ್ವಲ್ಪ ಕದ್ದು ಬರೋದು. ಸಿಕ್ಕವ್ರ ಜೊತೆ ಕೋಳಿ ಜಗಳ ಆಡಿ ದುಡ್ಡು ವಸೂಲಿ ಮಾಡೋದೇ ಅವಳ ದೊಡ್ಡ ಕೆಲಸ. ಕಾಲೋನಿಯಲ್ಲಿ ಎಲ್ರು ಅವಳನ್ನ ರೌಡಿ ರಂಗಮ್ಮ ಅನ್ನೋದು. ಮಾಡೋದು ಪಿಕ್ ಪ್ಯಾಕೆಟ್ ಆದ್ರೂ ರಾಯಲ್ ಆಗಿ ಇರಬೇಕು ಅನ್ನೋ ಹುಡುಗಿ. ದಿನಕ್ಕೊಂದು ಬಣ್ಣ ಬಣ್ಣದ ಬಟ್ಟೆ ಹಾಕೋದು, ಅವಳಿಗೆ ಇಷ್ಟವಾದ ಜೀವನ ನಡೆಸೋದು. ಅದಕ್ಕೆ ಅವಳಿಗೆ ಅಡ್ಡ ಹೆಸರು ಇಟ್ಟಿದ್ದಾರೆ ಕಾಲೋನಿಯವರು ಎಲ್ಲ. ಅವಳ ಈ ಕೆಲ್ಸಕ್ಕೆ ಸಾಥ್ ಕೊಡೋದೆ ಅವಳ ಚಿಲ್ಟಾರಿ ಗ್ಯಾಂಗ್. ಕಾಲೋನಿಯಲ್ಲಿ ಇರೋರ ಕಷ್ಟಕ್ಕೆ ಪಿಕ್ ಪ್ಯಾಕೆಟ್ ಮಾಡಿದ ಹಣನ ಹಂಚಿ ಸಹಾಯ ಮಾಡೋದು ಅವಳ ಒಳ್ಳೆ ಗುಣ. ಬೇರೆಯವರಿಗೆ ಕಷ್ಟ ಅಂದ್ರೆ ಬೆಣ್ಣೆಯಂತೆ ಕರಗ್ತಾಳೆ. ಮಾತು ಒರಟೆ ಆದ್ರೂ ಮನಸ್ಸು ಮಾತ್ರ ಬೆಣ್ಣೆ. ನೋಡೋಕ್ಕೂ ಸೂಪರ್ ಆಗಿದ್ದಾಳೆ. ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ. ಇದು ಕಥಾನಾಯಕಿ ಸಾನಿಧ್ಯಳ ಇಂಟ್ರೊಡಕ್ಷನ್. ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯ ಅರಸು ಮ್ಯಾನ್ಷನ್. ಅಲ್ಲಿ ಸುಮಾರು 10:30-11 ಸಮಯ. ಸುಮಾರು ಹೊತ್ತಿಂದ ಹೊರಗಡೆ ಮಳೆಯ ಆರ್ಭಟ, ಗುಡುಗು, ಸಿಡಿಲಿನ ಮಿಂಚಿನ ಅಬ್ಬರ ಆದ್ರೆ ಅರಸು ಮ್ಯಾನ್ಷನ್ ಒಳಗಡೆ ಒಂದು ಹೆಣ್ಣಿನ ನೋವಿನ ಆಕ್ರಂದನ, ನರಳಾಟ, ಕಿರುಚಾಟ ಮನೆಯಲ್ಲಿ ಆತಂಕ ಸೃಷ್ಟಿಸಿದೆ. 2 ಗಂಟೆಗಳ ನರಳಾಟದ ನಂತರ ಒಂದು ಮಗುವಿನ ಅಳುವಿನ ಶಬ್ದ ಕೇಳುತ್ತೆ. ಒಂದ್ ಕಡೆ ಮನೆಯವರಲ್ಲಿ ಸಂತೋಷವಾದ್ರೆ ಇನ್ನೊಂದು ಕಡೆ ಆತಂಕ ಮನೆ ಮಾಡಿದೆ ಮನೆಯವರ ಮುಖದಲ್ಲಿ ಮತ್ತೆ ಮನಸ್ಸಲ್ಲಿ. ಆ ಮನೆಯ ಯಜಮಾನನ ಆಜ್ಞೆಯಂತೆ ಮಗುವನ್ನ ಬಟ್ಟೆಯಲ್ಲಿ ಸುತ್ತಿ ಕರ್ಕೊಂಡು ಬಂದ ನರ್ಸ್ ಕೈಯಲ್ಲಿದ್ದ ಮುದ್ದಾದ ಬೆಣ್ಣೆ ಮುದ್ದೆ ಅಂತಿದ್ದ ಮಗುವನ್ನ ದೂರದಿಂದಲೇ ನೋಡಿ ಮನಸ್ಸು ತಡೆಯದೆ ಎಂಥ ಮಗು ಅಂತ ಕೇಳ್ತಾರೆ. ಸುಲೋಚನಾ ಆ ಮನೆಯ ಯಜಮಾನನ ಹೆಂಡತಿ. ನರ್ಸ್ ಮುದ್ದಾದ ಹೆಣ್ಣು ಮಗುವನ್ನ ಅವ್ರಿಗೆ ತೋರಿಸ್ತಾ ತುಂಬಾ ಮುದ್ದಾಗಿದೆ, 3.5 kg ಇದೆ ಅಂತ ಹೇಳಿದಾಗ ಯಾರಿಗೂ ಮಗುವನ್ನ ಹತ್ತಿರದಿಂದ ನೋಡೋಕು ಮುಟ್ಟೋಕು ಅವಕಾಶವನ್ನೇ ಕೊಡ್ಲಿಲ್ಲ ಆ ಮನೆಯ ಯಜಮಾನ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ, ಯಾವುದೇ ಕಾರಣಕ್ಕೂ ಮಗು ಏನಾಯ್ತು ಅಂತ ಅವಳು ಕೇಳಿದ್ರೆ ಎಲ್ರು ಮಗು ಸತ್ ಹೋಯ್ತು ಅಂತಾನೆ ಎಲ್ರು ಹೇಳ್ಬೇಕು ಅಂತ ಆ ಮನೆಯ ಯಜಮಾನ ಕಟ್ಟಾಜ್ಞೆ ಹೊರಡಿಸಿದ್ದ. ಆದ್ರೂ ಧೈರ್ಯ ಮಾಡಿ ಸುಲೋಚನಾ, ರೀ ಹೆಣ್ಣು ಮಗು ನಮ್ಮ ಮನೆಗೆ ಶುಕ್ರವಾರ ಮಹಾಲಕ್ಷ್ಮಿ ಹಾಗೆ ಬಂದಿದ್ದಾಳೆ, ಇಲ್ಲೇ ಇರ್ಲಿ ಅಂತ ಎಷ್ಟೇ ಹೇಳಿದ್ರು ಆ ಯಜಮಾನ ಕಡ್ಡಿ ತುಂಡು ಮಾಡ್ದಂತೆ ಸಾಧ್ಯವಿಲ್ಲ. ಆ ಮಗು ಈ ಮನೇಲಿ ಇದ್ರೆ ನನ್ನ ಮಗಳ ಬಾಳು ಹಾಳಾಗತ್ತೆ. ಅನಿಷ್ಟ ಹೊಟ್ಟೆಯಲ್ಲಿ ಇದ್ದಾಗ್ಲೇ ತನ್ನ ಅಪ್ಪನನ್ನ ಬಲಿ ತಗೊಂಡವಳು. ಈಗ ಇವಳಿಂದ ನನ್ನ ಮಗಳು ಬಾಳು ಹಾಳಾಗತ್ತೆ. ಅವಳು ಇನ್ನೊಂದು ಮದ್ವೆಗೆ ಒಪ್ಪೋದಿಲ್ಲ. ಆ ಅನಿಷ್ಟದಿಂದ ಯಾರಿಗೂ ಒಳ್ಳೇದಾಗಲ್ಲ ಅಂತ ಹೇಳಿ ಶ್ಯಾಮ್ ಎಂದು ತಮ್ಮ ಕಂಚಿನ ಕಂಠದಿಂದ ಕೂಗಿದ ತಕ್ಷಣ ನರ್ಸ್ ಕೈಯಿಂದ ಮಗುವನ್ನ ಪಡೆದು ಹೊರಡ್ತಾನೆ ಆ ಮನೆಯ ದೊಡ್ಡ ಮಗ. ಆದ್ರೆ ಅನಿಷ್ಟ ಅಂತ ಜರಿದ ಮಗು ಅವನ್ ಮನೆಯಿಂದ ಹೋದ್ಮೇಲೆ ಅವರ ಮನೆ ಪ್ರಗತಿಯಿಂದ ಅವನತಿಯ ಕಡೆ ಹೋಗೋಕೆ ಆರಂಭಿಸಿತ್ತು. ಎಂದಿಗೂ ತಂದೆಗೆ ಎದುರಾಗಿ ಮಾತಾಡದ, ತಂದೆ ಹೇಳಿದ ಕೆಲಸವನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದ ಶ್ಯಾಮ್ ಪ್ರಸಾದ್ ಅಂದು
ತನ್ನ ತಂದೆಯ ಮಾತನ್ನ ಮೀರಿ ಬೆಂಗಳೂರಿನ ಕಡೆ ಕಾರನ್ನ ತಿರುಗಿಸ್ತಾನೆ. ಅವನ ಕಾರು ಹೋಗಿ ನಿಂತಿದ್ದು ಒಂದು ಕೆಳ ಮಧ್ಯ ವರ್ಗದ ಜನರಿರೋ ಕಾಲೋನಿಯಲ್ಲಿ. ಮಗುವನ್ನ ಒಂದ್ ಕೈಯಲ್ಲಿ ತೆಗೆದುಕೊಂಡು ಒಂದು ಮನೆಯ ಬಾಗ್ಲನ್ನ ಮೆಲ್ಲಗೆ ತಟ್ಟಿ ಸುನಂದಮ್ಮ ಸುನಂದಮ್ಮ ಅಂತ ಕೂಗ್ತಾನೆ. ಸುಮಾರು 50 ವರ್ಷದ ಹೆಂಗಸು ಬಂದು ಬಾಗ್ಲು ತೆಗಿತಾರೆ. ಸುನಂದಮ್ಮ, ಈ ಮಗುವಿನ ಜವಾಬ್ದಾರಿ ನಿಮ್ದು. ನಾನು ಈಗ ಏನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಇನ್ನೊಂದು ವಾರದ ನಂತರ ಬಂದು ಎಲ್ಲವನ್ನ ಹೇಳ್ತೀನಿ. ಸುನಂದಮ್ಮ, ಮಗುನ ಜೋಪಾನವಾಗಿ ನೋಡ್ಕೊಳ್ಳಿ. ಅಂದ್ಹಾಗೆ ಮಗುವಿಗೆ ಹಾಲಿದ್ಯಾ ಅಥವಾ ತಂದ್ಕೊಡ್ಲಾ ಅಂತ ಕೇಳಿದಾಗ, ಸಂಜೆ ಹಸುವಿನ ಹಾಲು ತೆಗೆದುಕೊಂಡಿದ್ದೆ ಯಜಮಾನ್ರೆ, ಇದೆ ಅಂತ ಹೇಳ್ತಾರೆ. ಸರಿ, ಮಗುವಿಗೆ ಹೊಟ್ಟೆ ಹಸ್ತಿರ್ಬೇಕು, ಒಂದಿಷ್ಟು ಹಾಲು ಕೊಡಿ, ಕುಡಿಸಿ ನಾನು ಹೊಡ್ತೀನಿ ಅಂತ ಹೇಳ್ತಾರೆ. ಆಗ ಸುನಂದಮ್ಮ, ಸರಿ ದಣಿ, ಬನ್ನಿ ಒಳಗಡೆ, ಹಾಲು ಬೆಚ್ಚಗೆ ಮಾಡಿ ತರ್ತೀನಿ ಅಂತ ಒಳಗಡೆ ಹೋಗಿ ಒಂದು ಚಿಕ್ಕ ಲೋಟದಲ್ಲಿ ಹಾಲು ಮತ್ತೆ ಸ್ಪೂನ್ ಅನ್ನ ತಂದು ಕೊಡ್ತಾರೆ. ಸುನಂದಮ್ಮನಿಂದ ಹಾಲು ಪಡೆದು ನಿಧಾನಕ್ಕೆ ಮಗುವಿಗೆ ಹಾಲು ಕುಡಿಸಿ, ಬೆಳ್ಳಿಯ ಒಳ್ಳೆಯಲ್ಲಿ ಹಾಲು ಕುಡಿಬೇಕಿದ್ದ ನೀನು ಈ ರೀತಿ ಹಾಲು ಕುಡಿಯುವಂತಾಯ್ತು ಅಂತ ತಮ್ಮ ಕಣ್ಣೀರನ್ನ ತೊಡೆದುಕೊಂಡು ಮಗುವನ್ನ ಮಲಗಿಸಿ, ಅದು ಮಲಗಿದ ನಂತರ ಈಗಷ್ಟೇ 3 ಗಂಟೆಗಳ ಹಿಂದೆ ಹುಟ್ಟಿದ್ದ ಮಗು ಅಂತ ಹೇಳಿ ಅವನ ಕೊರಳಿನಲ್ಲಿದ್ದ ಅವರ ಗೆಳೆತನಕ್ಕೆ ಸಂಕೇತವಾದ ಸರವನ್ನ ತೆಗೆದು ಆ ಮಗುವಿನ ಕುತ್ತಿಗೆಗೆ ಹಾಕಿ ಬೆಳದಿಂಗಳ ಚಂದಿರನ ಹಾಗೆ ಹೊಳಿತಾ ಇದ್ದ ಮಗುವನ್ನ ಅಪ್ಪಿ ಮುದ್ದಾಡಿ, ನನ್ನನ್ನ ಕ್ಷಮಿಸ್ಬಿಡಮ್ಮ, ಈ ಬಡಪಾಯಿ ಮಾವನನ್ನ ಕ್ಷಮಿಸ್ಬಿಡು, ಎಲ್ಲ ಚೆನ್ನಾಗಿ ಸರಿಯಾಗಿದ್ದಿದ್ರೆ ನನ್ನ ತಂಗಿಯ ಮಡಲ್ನಲ್ಲಿ ನನ್ನ ಗೆಳೆಯನ ಪ್ರೀತಿಯ ರಕ್ಷಣೆಯಲ್ಲಿ ರಾಣಿಯಂತೆ ಬೆಳೆಯಬೇಕಾದ ನೀನು ಒಬ್ಳೆ ಅನಾಥೆಯಂತೆ ಬೆಳೆಯುವಂತೆ ಆಯ್ತು. ಎಲ್ಲರೂ ಇದ್ದು ಕೂಡ ನೀನು ಅನಾಥೆಯಂತೆ ಬೆಳೆಯೋ ಸ್ಥಿತಿ ಬಂದಿದೆ. ಸ್ವಲ್ಪ ದಿನ ಅಷ್ಟೇ ಮಗಳೇ, ಮತ್ತೆ ನಿನ್ನನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಿನಗೆ ಯಾವುದೇ ತೊಂದರೆ ಆಗದಂತೆ ನಾನು ನೋಡ್ಕೊಳ್ತೀನಿ ಅಂತ ಕಷ್ಟದಲ್ಲೇ ಹೇಳಿ ಕಣ್ಣೀರನ್ನ ತೊಳೆದುಕೊಂಡು ಮಗುವನ್ನ ಸುನಂದಮ್ಮನ ಕೈಯಲ್ಲಿ ಇಟ್ಟು ಜೋಪಾನವಾಗಿ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಸರ ತೆಗಿಬಾರ್ದು, ಮತ್ತೆ ಕಳಿಬಾರ್ದು ಅಥವಾ ಗಿರ್ವಿ ಇಡಬಾರ್ದು. ನಿಮ್ಗೆ ಏನೇ ದುಡ್ಡಿನ ಅವಶ್ಯಕತೆ ಇದ್ರೂ ನನಗೆ ಹೇಳಿ, ನಾನಿನ್ನೂ ಬರ್ತೀನಿ. ಸುನಂದಮ್ಮ, ಮಗು ಜೋಪಾನ, ಏನೇ ಇದ್ರೂ ನನಗೆ ಫೋನ್ ಮಾಡಿ ತಿಳಿಸಿ. ಮನೆಯಲ್ಲಿ ಬೇರೆಯವರು ಫೋನ್ ಎತ್ತಿದ್ರೆ ಯಾರಿಗೂ ಏನು ಹೇಳಬೇಡಿ, ನನಗೆ ಮಾತ್ರವೇ ಹೇಳಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಬೆಳಗಿನ ಜಾವ 5 ಗಂಟೆಗೆ ಮೈಸೂರಿನ ಮನೆ ತಲುಪ್ತಾನೆ. ಸಾನ್ನಿಧ್ಯ ಅನಾಥೆ, ಸಾಕಿದ ಅಜ್ಜಿಯನ್ನ ಕಳ್ಕೊಂಡು 10 ವರ್ಷಗಳೇ ಕಳೆದಿವೆ. ಈಗ ಅವಳು 20ರ ಹರೆಯದ ಯುವತಿ. ಹಾಲು ಬಿಳುಪಿನ ಮೈ ಬಣ್ಣ, ಆಕರ್ಷಕ ಬಟ್ಟಲು ಕಣ್ಣುಗಳು, ಸೊಂಟದವರೆಗೂ ಇರೋ ರೇಷ್ಮೆ ಅಂತ ಕೂದ್ಲು, ಮುದ್ದು ಮುದ್ದಾಗಿ ಇರೋ ಬಾರ್ಬಿ ಡಾಲ್. ನೋಡೋಕೆ ಬಾರ್ಬಿ ಗರ್ಲ್ ಆದ್ರೆ ಅವಳ ತಂಟೆಗೆ ಬಂದವರಿಗೆ ಡೆವಿಲ್ ಗೊಂಬೆ. ಅವಳ ಹೆಸರಿನಂತೆ ಅವಳ ಸಾನ್ನಿಧ್ಯಕ್ಕೆ ಬಯಸಿ ಬಕ್ರ ಆಗದೆ ಇರೋ ಹುಡುಗರೇ ಇಲ್ಲ. ಅಜ್ಜಿ ಇರೋವರೆಗೂ ಶಾಲೆ, ಓದು, ಪಾಠ, ತುಂಟಾಟ, ಗಂಡು ಬಿರಿಯಾಗಿ ಇದ್ದ ಹುಡುಗಿ ಓದಿನಲ್ಲೂ ಕೂಡ ಜಾಣೆ. ಕಾಲೋನಿಯಲ್ಲೆಲ್ಲ ಸಾನ್ನಿಧ್ಯ ಅಂದ್ರೆ ಅಚ್ಚುಮೆಚ್ಚು. ನೋಡೋದಕ್ಕೂ ಮುದ್ದಾಗಿ ಇದ್ದ ಹುಡುಗಿ ಅಜ್ಜಿ ಸತ್ ಮೇಲೆ ಕೂಡ ಕಷ್ಟಪಟ್ಟು 10ನೇ ತರಗತಿವರೆಗೂ ಓದಿ ಆನಂತರ ಓದೋದಕ್ಕೆ ಅನುಕೂಲ ಇಲ್ಲದಕ್ಕೆ ಓದಿಗೆ ತಿಲಾಂಜಲಿ ಇಟ್ಟು ಕೆಲ್ಸಕ್ಕೆ ಅಂತ ಹೋದ್ರು ಅಲ್ಲಿ ಅವಳಿಗೆ ಆಗ್ತಾ ಇದ್ದ ಅನುಭವವೇ ಬೇರೆ. ಅದಕ್ಕೆ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋದೇ ಬೇಡ ಅಂತ ಅವಳದೇ ಸ್ವಂತ ಬಿಸ್ನೆಸ್ ಶುರು ಮಾಡಿದಾಳೆ. ಏನು ಬಿಸ್ನೆಸ್ ಅಂತ ಗೊತ್ತಾಯ್ತಾ? ಅದೇ ಕಣ್ರಿ, ಪಿಕ್ ಪ್ಯಾಕೆಟ್ ಮಾಡೋದು. ತುಂಬಾ ನಿಷ್ಠಾವಂತ ಹುಡುಗಿ ಗೊತ್ತಾ. ಅವಳು ಕದ್ದಿರೋ ಆ ಪರ್ಸ್ನಲ್ಲಿ ಎಷ್ಟೇ ದುಡ್ಡು ಇದ್ರೂ ಅವಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಕದಿಯೋದು. ಜಾಸ್ತಿ ಹಣ ಇದ್ರೂ ಮುಟ್ಟೋದಿಲ್ಲ. ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ಒಂದೇ ಕಡೆ ಅವಳ ಬಿಸ್ನೆಸ್ ಇರೋದಿಲ್ಲ. ಇವತ್ತು ಒಂದು ಏರಿಯಾದಲ್ಲಿ ಇದ್ರೆ ಮತ್ತೊಂದು ದಿನ ಇನ್ನೊಂದು ಏರಿಯಾ, ಬಡಾವಣೆ, ಹೀಗೆ ಒಂದೊಂದು ದಿನ ಒಂದೊಂದು ಕಡೆ. ಯಾವತ್ತು ಒಂದೇ ಏರಿಯಾದಲ್ಲಿ ಇರೋದೇ ಇಲ್ಲ. ಇವತ್ತು ವಿಜಯನಗರ, ನಾಳೆ ರಾಜಾಜಿನಗರ, ನಾಡಿದ್ದು ಬನಶಂಕರಿ, ಆಚೆ ನಾಡಿದ್ದು ಮೆಜೆಸ್ಟಿಕ್,
ಹೀಗೆ ಬೆಂಗಳೂರು ಪೂರ್ತಿ ಅವಳದೇ ಹವ. ಪ್ರತಿದಿನ ಒಂದ್ ಕಡೆ ಅವಳ ಕೈ ಚಳಕ ತೋರಿಸ್ತಾಳೆ. ಒಂದೇ ಕಡೆ ಇದ್ರೆ ಸಿಕ್ಕಿ ಹಾಕೊಳ್ತೀನಿ ಅನ್ನೋದು ಒಂದು ಕಾರಣ. ಇವತ್ತು ಯಲಹಂಕದಲ್ಲಿ ಕಳ್ತನ ಮಾಡಿದ್ರೆ ಮತ್ತೆ ಅವಳು ಯಲಹಂಕ ಸೈಡ್ ಬರೋಕೆ 15 ರಿಂದ 20 ದಿನ ಬೇಕಾಗತ್ತೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ನೀಟಾಗಿ ರೆಡಿಯಾಗಿ ತನ್ನ ಚಿಲ್ಟಾರಿ ಗ್ಯಾಂಗ್ ಜೊತೆ ಕಾಲೋನಿ ಬಿಟ್ರೆ ಮತ್ತೆ ಸಂಜೆನೆ ಕಾಲೋನಿ ಸೇರ್ತಾ ಇದ್ದಿದ್ದು. ಒಂದೇ ಒಂದು ಪೊಲೀಸ್ ಕೇಸ್ ಕೂಡ ಆಗಿಲ್ಲ. ಅಷ್ಟು ಜಾಣ್ಮೆಯಿಂದ ತನ್ನ ಕೈ ಚಳಕ ತೋರಿಸ್ತಾ ಇದ್ಲು. ಒಂದು ದಿನ ಮಾಲ್ಗೆ ಹೋದ್ರೆ ಇನ್ನೊಂದು ದಿನ ಥಿಯೇಟರ್, ಮತ್ತೊಂದು ದಿನ ಮಾರ್ಕೆಟ್, ದೇವಸ್ಥಾನ ಕೂಡ ಬಿಡ್ತಾ ಇರ್ಲಿಲ್ಲ. ಇಷ್ಟೆಲ್ಲ ಕಡೆ ಕಳ್ತನ ಮಾಡಿದ್ರು ಕೂಡ ಅವಳಲ್ಲಿ ಇರೋ ಒಳ್ಳೆ ಗುಣ ಅಂದ್ರೆ ಬಡವ್ರ ತಂಟೆಗೆ ಹೋಗ್ತಾ ಇರ್ಲಿಲ್ಲ ಅವಳು. ಶ್ರೀಮಂತ ಹುಡುಗರ ಪರ್ಸಲ್ಲಿ ಇರೋ ದುಡ್ಡು ಮಾತ್ರ ಕದ್ದು ಅವರ ಪರ್ಸ್ನ ಅವರಿಗೆ ವಾಪಸ್ ಕೊಡ್ತಾ ಇದ್ಲು. ಅವಳನ್ನ ನೋಡಿದ್ರೆ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಪರ್ಸ್ನ ವಾಪಸ್ ಕೊಟ್ಟು ಬರ್ತಾ ಇದ್ಲು. ದಟ್ ಈಸ್ ದ ಪವರ್ ಆಫ್ ಸಾನ್ನಿಧ್ಯ ಉರ್ಫ್ ಸಕ್ರೆ ಗೊಂಬೆ. ಅವಳ ಕಾಲೋನಿಯಲ್ಲಿ ಮಾತ್ರ ಅವಳು ರೌಡಿ ರಂಗಮ್ಮ, ರಂಗೀಲಾ ರಾಣಿ. ಯಾಕೆಂದ್ರೆ ದಿನಕ್ಕೆ ಒಂದೊಂದು ಕಲರ್ ಬಟ್ಟೆ ಹಾಕೊಂಡು ತನ್ನ ಚಿಲ್ಟಾರಿ ಗ್ಯಾಂಗ್ ಜೊತೆ ಹೊರಟ್ರೆ ಸಂಜೆನೆ ಅವಳು ಕಾಲೋನಿಗೆ ವಾಪಸ್ ಬರ್ತಾ ಇದ್ದಿದ್ದು. ಅದೇ ಕಾಲೋನಿಯಲ್ಲಿ ಇರೋ ಎಷ್ಟೋ ಜನ ಇವಳ ಹತ್ರ ಸಹಾಯ ಕೇಳ್ತಾ ಇದ್ರು. ಯಾರಿಗೂ ಇಲ್ಲ ಅನ್ನದೇ ಸಹಾಯ ಮಾಡ್ತಾ ಇದ್ಲು. ಅಲ್ಲಿರೋರಿಗೂ ಗೊತ್ತು ಅವಳು ಶ್ರೀಮಂತರ ಮಕ್ಕಳನ್ನ ಯಾಮರ್ಸಿ ದುಡ್ಡು ಕದೀತಾಳೆ ಅಂತ. ಅವರು ಇದು ತಪ್ಪಲ್ವಾ ಕಳ್ತನ ಮಾಡೋದು ಅಂದ್ರೆ? ಅದಕ್ಕೆ ಅವಳ ಉತ್ತರ, ಅಪ್ಪ ಬೇಜಾನ್ ಬೇನಾಮಿ ದುಡ್ಡು ಮಾಡಿರ್ತಾರೆ, ಅದನ್ನ ತಂದು ಬೇಕಾ ಬಿಟ್ಟು ತಿಂದು ಕುಡಿದು ಆಕ್ಸಿಡೆಂಟ್ ಮಾಡಿಕೊಂಡು ಆಕ್ಸಿಡೆಂಟ್ ಮಾಡಿ ಗಾಂಜಾ ಅದು ಇದು ಅಂತ ಹಾಳಾಗ್ತಾರೆ, ಗಲಾಟೆ ಮಾಡ್ಕೊಳ್ತಾರೆ. ಲವ್ ಮಣ್ಣಂಗಟ್ಟಿ ಅಂತ ಹುಡುಗಿ ಜೊತೆ ಶೋಕಿ ಬೇರೆ. ಅದಕ್ಕೆ ಅಂಥವರ ದುಡ್ಡನ್ನ ಮಾತ್ರ ಕದಿಯೋದು ನಾನು, ಬಡವ್ರ ತಂಟೆಗೆಲ್ಲ ಹೋಗಲ್ಲ ಅಂತ ಹೇಳಿ ಎಲ್ಲರ ಬಾಯಿ ಮುಚ್ಚಿಸಿ ಬಿಡ್ತಾ ಇದ್ಲು. ಅವಳಿಗೆ ಹೇಳೋಕೆ ಆಗಲ್ಲ ಅಂತ ಒಂದಷ್ಟು ಜನ ಸುಮ್ಮನಾದ್ರೆ ಇನ್ನೊಂದಷ್ಟು ಜನಕ್ಕೆ ಅವಳು ಹೇಳಿದ್ದು ಸರಿ ಅನ್ನಿಸ್ತಾ ಇತ್ತು. ಇದು ನಮ್ಮ ಹೀರೋಯಿನ್ ದಿನಚರಿ. ಅವಳ ಸಾಕಿದ ಅಜ್ಜಿ ಸತ್ತು 10 ವರ್ಷ ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ಅವಳಿಗೆ ಕಾಲೋನಿ ಜನಗಳೇ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ. ಅವಳ ತಂಟೆಗೆ ಪುಂಡ ಪೋಖ್ರಿಗಳು ಬಂದ್ರೆ ಅವರ ಕತೆ ಅಷ್ಟೇ. ಹುಡುಗಿ ಒಳ್ಳೆ ಸಕ್ಕರೆ ಗೊಂಬೆ ಇದ್ದ ಹಾಗೆ ಇದ್ದಾಳೆ ಅಂತ ಮುಟ್ಟೋಕೆ ಹೋದ್ರೆ ಅವರ ಕತೆ ಅಲ್ಲಿಗೆ ಮುಗೀತು ಅಂತ. ಕತೆ ಮುಂದುವರಿಯುತ್ತೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ.